ಜಯ ಕರ್ನಾಟಕದ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಜಿಲ್ಲಾಧ್ಯಕ್ಷರಾದಂತಹ ಸಂಜಯ್ ರಜಪೂತ್ ಅವರ ನೇತೃತ್ವದಲ್ಲಿ ಜಯ ಕರ್ನಾಟಕ ಪದಾಧಿಕಾರಿಗಳಿಗೆ ಸಭೆಯನ್ನು ಉದ್ದೇಶಿಸಿ ಸಂಘಟನೆಯ ಬಗ್ಗೆ ವಿಚಾರಗಳನ್ನು ತಿಳಿಸಲಾಯಿತು ಹಾಗೂ ಜಿಲ್ಲಾ ಮತ್ತು ತಾಲೂಕುಗಳ ಸಂಘಟನೆ ಪದಾಧಿಕಾರಿಗಳನ್ನು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ನೇಮಕ ಮಾಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಗೌಸ್ ಸನದಿ, ಜಿಲ್ಲಾ ಗೌರವ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಪಾಟೀಲ್, ಜಿಲ್ಲಾ ಸಂಚಾಲಕರಾದಂತಹ ಸೋಮಶೇಖರ್ ನಾಯಕ್, ಜಿಲ್ಲಾ ಖಜಾಂಚಿ ದಯಾನಂದ್ ಎಂ, ಜಿಲ್ಲಾ ವಾಹನ ಚಾಲಕ ಅಧ್ಯಕ್ಷರು ಸಾಗರ್ ಹಿರೇಮಠ್, ಜಿಲ್ಲಾ ಉಪಾಧ್ಯಕ್ಷರು ವಾಹನ ಚಾಲಕರು ಕುಮಾರ್ ಸುತಾರ್, ಬೆಳಗಾವಿ ನಗರದ ಅಧ್ಯಕ್ಷರು ನಿತಿನ್ ಅರುಂದೆ, ಕಿತ್ತೂರು ತಾಲೂಕು ಅಧ್ಯಕ್ಷರು ವಿಜಯ್ ಮಹಾಂತೇಶ್ ಗನಾಚಾರಿ, ಗೋಕಾಕ್ ತಾಲೂಕು ಅಧ್ಯಕ್ಷರು ಅಮೀದ್ ನಜೀರ್ ಗೋಡ್ವಾಲೆ, ಮುಡ್ಲಗಿ ತಾಲೂಕು ಅಧ್ಯಕ್ಷರು ಸುನೀಲ್ ಗಸ್ತಿ, ಖಾನಾಪುರ ತಾಲೂಕು ಅಧ್ಯಕ್ಷರು ಕುಬೇರ್ ಬಸಪ್ಪ ನಾಯ್ಕ್, ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ರಾಹುಲ್ ಬೀರಪ್ಪ ವಾಲ್ಕಿ, ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಇಸೋಬಾ ಸಿಗ್ಗಿಹಳೆ, ಅಥಣಿ ತಾಲೂಕು ಅಧ್ಯಕ್ಷರು ಆಕಾಶ್ ನಂದಗಾವಿ ಹಾಗೂ ಸಂಘಟನೆಯ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು. ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಈ ಸಂಘಟನೆಯನ್ನು ಬೆಳೆಸುವಂತ ಕಾರ್ಯಕ್ರಮವನ್ನ ನಾವು ಎಲ್ಲರೂ ಭಕ್ತಿಯಿಂದ ಅಭಿಮಾನದಿಂದ ಕಾರ್ಯದಲ್ಲಿ ನಾವು ಭಾಗವಹಿಸಬೇಕು, ಶ್ರಮ ಪಡಬೇಕು. ಈ ಸಂಘಟನೆಯನ್ನು ಬೆಳೆಸುವಂತ ಯೋಜನೆಗಳನ್ನ ಹಾಕಿ ನಾವು ಮುಂದಿನ ಕೆಲಸಗಳನ್ನು ಮಾಡುವಲ್ಲಿ ಯಶಸ್ವಿ ಆಗುವಂತೆ ನಾವು ಮಾಡಬೇಕನ್ನುವಂತ ಒಂದು ನಿರ್ಧಾರವನ್ನು ನಾವು ತಗೋಬೇಕನ್ನೋ ಸಲುವಾಗಿ ಈ ಸಭೆ ಸೇರಿದೆ ಮತ್ತು ಪದಾಧಿಕಾರಿಗಳಿಗೆ ಒಂದು ಅಧಿಕಾರ ಹಂಚುವಂತ ಕಾರ್ಯಕ್ರಮವೂ ಇದೆ. ಇದನ್ನು ಎಲ್ಲರೂ ಯಶಸ್ವಿಯಾಗಿ ಮಾಡಿಕೊಂಡು ಹೋಗೋಣ ಅನ್ನುವಂತ ಮಾತನ್ನು ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸುತ್ತೇನೆ. ಅದೇ ರೀತಿ ಜಯಕರ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ BN ಜಗದೀಶ್ ಅಣ್ಣನವರು ಕೂಡ ಈ ಸಂದರ್ಭದಲ್ಲಿ ನಿಯುಕ್ತ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ಆದಂತಹ ಸಂಜಯ್ ರಜಪೂತ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಬೆಳಗಾವಿ ಜಿಲ್ಲಾ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಘಟಕಗಳನ್ನ ಈಗಾಗಲೇ ಮಾಡಿದ್ದೀರಿ. ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ತಾಲೂಕಿನ ಪ್ರತಿಯೊಂದು ಶಾಖಾ ಮಟ್ಟದಲ್ಲಿ ಕೂಡ ಸಂಘಟನೆ ಆಗಬೇಕಾಗಿದೆ. ಅದೇ ರೀತಿ ಈ ವರ್ಷದಲ್ಲಿ ಅತಿ ಹೆಚ್ಚು ಬೆಳಗಾವಿ ಜಿಲ್ಲಾದಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀರಿ. ಅದೇ ರೀತಿ ರಾಜ್ಯೋತ್ಸವದ ನಿಮಿತ್ತವಾಗಿ ಹೆಚ್ಚಿನ ಕನ್ನಡ ಕಾರ್ಯಕ್ರಮಗಳ ಜೊತೆಗೆ ಹೋರಾಟಗಳನ್ನು ಇನ್ನೂ ಸ್ವಲ್ಪ ಬಲಿಷ್ಠ ಪಡಿಸೋಣ. ಇದಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಕೂಡ ನಿಮಗೆ ಬೆಂಬಲ ಇನ್ನೂ ದೊಡ್ಡ ಪ್ರಮಾಣದ ಬೆಳೆಸಬೇಕು. ಘಟಕದಿಂದ ಜಿಲ್ಲಾ ತಾಲೂಕಿನಿಂದ ನೀವೆಲ್ಲರೂ ಇದಕ್ಕೆ ಸಹಾಯ ಮಾಡಿ ರಾಜ್ಯೋತ್ಸವ ಬೆಳಗಾಮಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಡೋಣ. ಅದು ಹೇಗೆ ಅದ ಅನಾಥ ಮಕ್ಕಳಿಗೆ ಬುಕ್ ಪೆನ್ನು ಕೊಟ್ಟು ಮತ್ತೆ ಇಲ್ಲೆಲ್ಲಿ ಏನೇನು ಸೂಚನೆ ಬೇಕೆಲ್ಲ ನಾವು ಮಾಡಿಕೊಟ್ಟು ಒಂದು ದೊಡ್ಡ ಪ್ರಮಾಣದ ಸಂಘಟನೆ ಕೆಲಸವನ್ನು ಬೆಳಗಾವಿ ಸಿಟಿ ಎಲ್ಲ ಪದವೀಧರರಿಗೆ ನಮಸ್ಕಾರ. ಜಯ ಕರ್ನಾಟಕ ವತಿಯಿಂದ ಈ ವರ್ಷ ರಾಜ್ಯೋತ್ಸವ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಜಯ ಕರ್ನಾಟಕ ಸಂಘಟನೆಗೆ, ಅಣ್ಣ ಮುತ್ತಪ್ಪ ರೈ ಅವರಿಗೆ ಇವತ್ತಿನ ದಿನ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮಟ್ಟದ ಮತ್ತ ಅದರ ಜೊತೆಗೆ ತಾಲೂಕಾ ಮಟ್ಟದ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದೀವಿ. ಕೆಲವೊಂದು ಅಧ್ಯಕ್ಷರಿಗೆ ಇಲ್ಲಿ ಈ ಸಭೆ ಮುಖಾಂತರ ಲೆಟರ್ ಕೊಡೋದು ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡಿವಿ. ಅದರ ಜೊತೆಗೆ ನವೆಂಬರ್ 1ರ ಕಾರ್ಯಕ್ರಮ ಯಾವ ತರ ಮಾಡಬೇಕು, ಜೊತೆಗೆ ನಾವು ಈಗ ಕೆಲವೊಂದು ತಾಲೂಕಿಯಲ್ಲಿ ತಗೊಂಡಿವಿ. ಇವತ್ತು ಲೆಟರ್ ತಗೊಂಡು ಹೋಗಿ ಮನೆಗೆ ಕುಂತ ಮತ್ತೆ 1 ತಿಂಗಳ ನಂತರ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಆ ಸಂಘಟನೆ ಇರಬಾರ್ದು. ಸಂಘಟನೆ ದಿನಾನಿತ್ಯ ಸಂಘಟನೆಯಲ್ಲಿ ವಿಚಾರ ಮಾಡ್ಬೇಕು. ನಾವು ಕೆಲಸ ಮಾಡ್ತೀವಿ, ಕೆಲಸ ನಾವು ದುಡ್ದಿಲ್ಲ ಅಂದ್ರೆ ಮನೆ ನಡೆಯಂಗಿಲ್ಲ, ಅದ್ ಮಾತು ಇದೆ. ಆದ್ರೆ ಒಂದು ದಿವಸದಲ್ಲಿ ಒಂದು ಅರ್ಧ ತಾಸು 10 ನಿಮಿಷ 20 ನಿಮಿಷ ನಿಮ್ ಕಡೆ ಯಾವಾಗ ಟೈಮ್ ಇರುತ್ತೆ ಅಷ್ಟು ಟೈಮ್ ನೀವು ಸಂಘಟನೆ ಬಗ್ಗೆ ವಿಚಾರ ಮಾಡಿದ್ರೆ ಇವತ್ತ ಕೆಲವೊಂದು ತಾಲೂಕಾಧ್ಯಕ್ಷರಿಗೂ ಹೊಸ ತಾಲೂಕಾಧ್ಯಕ್ಷರಿಗೆ ನೇಮಕ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಜಿಲ್ಲಾ ಸಮಿತಿದಾಗೂ ಕೆಲವೊಬ್ಬರಿಗೆ ನೇಮಕ ಮಾಡ್ತಾ ಇದ್ದೀನಿ. ಈಗ ಅವ್ರದ್ದು ಮಾತಾಡ್ತೀರಾ? ಇದೇ ನೀವು ಮಾತಾಡಿ. ಯಾರು ಈಗ ತಾಲೂಕಾ ಸಮಿತಿಯಿಂದ ಯಾರಾದ್ರೂ ಮಾತಾಡೋದಿದ್ರೆ ನಾನು ಮಾತಾಡ್ತೀನಿ. ತಾಲೂಕಾಧ್ಯಕ್ಷ ಈಗ ಯಾರು ಹೊಸಬ್ರು ಬಂದಿದ್ದಾರಲ್ಲ, ನಮ್ ಸಂಘಟನೆ ಯಾವ ತರ ಮಾಡ್ಬೇಕಾ, ನಿಮ್ಗೆ ಏನಾದ್ರೂ ಉದ್ದೇಶವನ್ನು ಇದ್ರೆ ಮಾತಾಡಿ ಹೇಳಿ. ಜಿಲ್ಲಾ ಸಮಿತಿ ಮಾಲಿಕ್
ಚಪ್ಪಲ್ ತಟ್ರಿ. ಇಲ್ಲ ನಿಮ್ಮಿದ್ದದು ಬರ್ನಿ ಅಲ್ಲಿ. ಚಪ್ಪಲ್ ತಟ್ರಿ. विषय माता शिकना चाहिए ಚಪ್ಪಲ್ ತಟ್ರಿ. ಸಾಲು ಎಲ್ಲ ಇಟ್ಕೊಡಿ ಸಾಲು. ಬಂದರು ವಿಜಯ ಗಣಾಚಾರಿ ಅವ್ರದ್ದು ಚಪ್ಪಾಳೆ ತಟ್ರಿ. ಅಲ್ಲೇ ಚೌದ बरे ಬಂದ್ರಲ್ಲ ಬೈಲಂಗೂರು ತಾಲೂಕು ಅಧ್ಯಕ್ಷರು ಬನ್ನಿ. ವಿಜಯ ಬಾಯ್ ಚಪ್ಪಲ್ ತಟ್ರಿ. ಅದೇ ರೀತಿ ನಮ್ಮೆಲ್ಲರಿಗೂ ಹೌದು ಬೆಳಗಾವಿ ಪಟ್ಟಿ ಮಾಡ್ತಾರೆ ಆಮೇಲೆ
ನಗರ ಅಧ್ಯಕ್ಷ ಆದಂತ ನಿತೇಶ್ ಅರುಂದೆ ಅವ್ರಿಗೂ ಸ್ವಾಗತ. ನಾನು ಜೈ ಕರ್ನಾಟಕ ಸಂಘಟನೆಯಲ್ಲಿ ಯಾವಾಗ ಬಂದಿದ್ದೀನಿ ಅವಾಗೇ ನನ್ನ ಜೊತೆಗೆ ಸೇರ್ಪಡೆ ಆದಂತ ಮಲ್ಲಿಕ್ ಜಾನ್ ತಲ್ವಾರ್ ಅವ್ರಿಗೂ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ. ಚಪ್ಪಲಿ ತಟ್ಟಿ ಸ್ವಾಗತ ಮಾಡಿ. ಚೆನ್ನಾಗಿ ಮಾಡಿ, ಸಂಘಟನೆ ಮಾಡಿ.